ಸರ್ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮ. ಇವತ್ತು ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಮಂಡಳ OBC ಪದಾಧಿಕಾರಿಗಳ ಕಾರ್ಯಕ್ರಮ ಐತಿ ಇವತ್ತು. ಯಾಕಂದರೆ ಈಗಾಗಲೇ ನಾವು ಕ್ಷೇತ್ರ ಮತ್ತು ಮಹಾಶಕ್ತಿ ಕೇಂದ್ರ ವೈಸು ಕೂಡ ನಾವು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಪ್ರತಿ ತಿಂಗಳು 2ನೇ ವಾರ ಎಲ್ಲ ಮೋರ್ಚಾಗಳ ಸಭೆಗಳು ಈ ಥರ ಎಲ್ಲ ಕಡೆ ನಡೀತವೆ. ಮಹಿಳಾ ಮೋರ್ಚಾ, SC ಮೋರ್ಚಾ, ಆ ಥರ ಇವತ್ತು OBC ಮೋರ್ಚಾ ಇದು ಸಣ್ಣದಾಗೆ ಮಾಡಬೇಕು. ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪುಷ್ಪ ಮಂಜುನಾಥ್ ಅವರು ಸೇರಿ ಆತಿಥ್ಯವನ್ನು ಅವರು ವಹಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿ ಇವತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ OBC ಮೋರ್ಚಾವನ್ನು ಭಾಳ ಬಲ ಮಾಡಬೇಕು. ಯಾಕಂದರೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥವ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಏನು ಹಿಂದುಳಿದ ವರ್ಗ ಜನ, ದಲಿತ ಜನ ನಿರಾಶೆಯನ್ನು ಹೊಂದಿದ್ದಾರೆ. ಅವ್ರನ್ನೆಲ್ಲ ಕೂಡ ನಮ್ಮ ಪಕ್ಷದ ಕಡೆ ಕರ್ಕೊಬೇಕು ಅನ್ನೋದ್ರನ್ನ ಒಂದು ಕಾರ್ಯತಂತ್ರವನ್ನು ಕೂಡ ಮಾಡಿದ್ದೀವಿ. ಮತ್ತು ಭಾಳ ಬಲವಾದಂಥ ಕಾರ್ಯಕರ್ತರ ತಂಡ ಕೂಡ ಇದೆ. ಬಹುತೇಕ OBC ಜನಾಂಗ ಏನೈತೆ ಇಡೀ ನನ್ನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆ 80-90% ಆ ಭಾಗದ ಜನ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಮೊದಲಿಂದನೂ ಕೂಡ ಇದ್ದಾರೆ. ಸೊ ಅದನ್ನು ಸಂಘಟನೆಯನ್ನು ಮಾಡೋದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿದ್ದೀವಿ. ನೀವು ಪ್ರತಿ ವರ್ಷ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿ ಮಾಡ್ತಾಯಿದ್ರಿ. ಈ ವರ್ಷ ಜಾಸ್ತಿ ಡಿಮ್ಯಾಂಡ್ ಬಂತು ಕೆಂಪೇಗೌಡ ಜಯಂತಿಗೆ. ಈಗ ನಾನು ಶಾಸಕನಾದ ಮೇಲೆ ಎಲ್ಲ ಜಯಂತಿಗಳನ್ನು ಆ ಮೊದಲನೇ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀನಿ. ನಾಡಪ್ರಭು ಕೆಂಪೇಗೌಡರ ಜಯಂತಿ, ಅಂಬೇಡ್ಕರ್ ಅವ್ರ ಜಯಂತಿ, ಕನಕ ಜಯಂತಿ, ಬಸವ ಜಯಂತಿ, ಈ ಥರ ಸವಿತಾ ಸಮಾಜದ್ದು ಆಯಾ ಸಾಮರ್ಥ್ಯಕ್ಕೆ ತಕ್ಕನಂಗೆ ನಾವು ಯಾವುದೇ ಜಾತಿ ರಾಜಕೀಯ ಇಲ್ಲದೆ ನಾವು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಮತ್ತು ನಾಡಪ್ರಭು ಕೆಂಪೇಗೌಡರದ್ದು ಕೂಡ ಅಷ್ಟೇ ಮೊದಲೆಲ್ಲ ಅಲ್ಲಿ ಮಾಲಾರ್ಪಣೆ ಮಾಡ್ತಾಯಿದ್ರು. ಆದರೆ ನಾನು ಶಾಸಕನಾದಮೇಲೆ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಅದ್ಧೂರಿಯಾದಂಥ ಕಾರ್ಯಕ್ರಮಗಳು, ಮೆರವಣಿಗೆಗಳು ಇವೆಲ್ಲವನ್ನು ಕೂಡ ಮಾಡಿದ್ದೀವಿ. ಮತ್ತು ಇದರಲ್ಲಿ ಇಡೀ ತಾಲೂಕು ಆಡಳಿತ ಮಂಡಳಿ ಕೂಡ ಜೊತೆಯಲ್ಲಿ ಸೇರಿಕೊಳ್ತದೆ. ಎಲ್ಲ ಸಂಘಟನೆಯವರು ಕೂಡ ಬರ್ತಾರೆ. ಮೀಟಿಂಗನ್ನೆಲ್ಲ ಅವರೇ ಕರೀತಾರೆ, ತಹಸೀಲ್ದಾರೇ ಕರೀತಾರೆ. ಮೊನ್ನೆ ಕೂಡ 8ನೇ ತಾರೀಕು ಮೀಟಿಂಗ್ ಆಯಿತು. ಕಾರ್ಯಕ್ರಮದ ರೂಪರೇಷೆಗಳನ್ನೆಲ್ಲ ಕೂಡ ನಿರ್ಣಯ ಮಾಡಿದ್ದೀವಿ. 26ನೇ ತಾರೀಕು 5 ಗಂಟೆಗೆ ನಮ್ಮ ಯಲಹಂಕದಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂಥ 7 ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು. ಯಾಕಂದರೆ ಕೆಂಪೇಗೌಡರು ರಸ್ತೆ, ದೇವಸ್ಥಾನ, ಕಲ್ಯಾಣಿಗಳು, ಸಾಲು ಮರಗಳು ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿದಂಥವ್ರು ಅವರು. ಸೊ ಅವರ ನೆನಪಿಗೋಸ್ಕರನೇ ನಾವು ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದು, ಗಿಡ ನೆಡುವಂಥ ಕಾರ್ಯಕ್ರಮ 26. 27ನೇ ತಾರೀಕು ಬೆಳಗ್ಗೆ 6:30ಗೆ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಾವು ಕೆಂಪೇಗೌಡರಿಗೋಸ್ಕರ ನಡಿಗೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೊಯ್ಸಳದಲ್ಲಿ ಕ್ರೀಡಾಂಗಣದಲ್ಲಿ ಸೇರಿ 7 ಗಂಟೆಗೆ ನಾವು ವಾಕಥಾನನ್ನು ಮಾಡ್ತೀವಿ. ಸುಮಾರು ಒಂದು 4.5 to 5 ಕಿಲೋಮೀಟ್ರು. ಅದಾದಮೇಲೆ 9 ಗಂಟೆಗೆ ನಮ್ಮ ಹಳೇ ನಗರದಲ್ಲಿರ್ತಕ್ಕಂಥ ವಾಡಿಕೆ ಪ್ರಕಾರ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲಂಕೃತ ಪುಷ್ಪ ವಾಹನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನಿಟ್ಟು ವಾದ್ಯಗಳ ಸಮೇತ ಸಾವಿರಾರು ಸಂಖ್ಯೆಯಲ್ಲಿ ಹಳೇ ನಗರದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಮಿನಿ ವಿಧಾನಸೌಧ ಹತ್ರ ಅದನ್ನು ಕ್ಲೋಸ್ ಮಾಡ್ತೀವಿ. ಇದು ಮೊದಲಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲಿಯವರೆಗೂ 2 ಕೆಂಪೇಗೌಡ ಜಯಂತಿ ನನ್ನ ಕ್ಷೇತ್ರದಲ್ಲಿ ಯಾರೂ ಮಾಡಿರಲಿಲ್ಲ.